ನಮಸ್ಕಾರ ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ವಿಧಾನ ಪರಿಷತ್ ಚುನಾವಣೆ ಸಾಕಷ್ಟು ಗಮನ ಸೆಳೆದಿರುವಂಥ ಚುನಾವಣೆ. ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳೇ ಕಣದಲ್ಲಿದ್ದಾರೆ. ಇವ್ರನ್ನ ಸೋಲಿಸಲಿಕ್ಕೆ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನು ಹೆಣಿತಾ ಇವೆ. ಹಾಗಾದರೆ ಸೋಲೋರು ಯಾರು, ಗೆಲ್ಲೋರು ಯಾರು, ಯಾರ ಕೈ ಮೇಲುಗೈ ಆಗಬಹುದು? ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ, ಅದು ಪರಿಷತ್ ಪಾರಾಯಣ. ಸದಾನಂದ ಗೌಡ ಸದಾ ಆನಂದವಾಗೇ ಇರುವಂಥವ್ರು. ಹೀಗಾಗಿ ಸದಾನಂದ ಗೌಡರನ್ನ BJPಯ ನಗುವ ಬುದ್ಧ ಅಂತ ಕರೀತಾರೆ. ಸದಾ ಆನಂದವಾಗೇ ಇದ್ದಂಥ ಸದಾನಂದ ಗೌಡರ ಮುಖದಲ್ಲಿ ಈಗ ಚಿಂತೆಯ ಗೆರೆಗಳು ಕಾಣಿಸ್ಕೊಳ್ತಾ ಇವೆ. ಯಾಕಂದರೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಶಾಸಕರಾಗೋದು ಏನು ಮಹಾ, ಖಂಡಿತವಾಗಲೂ ಸುಲಭವಾಗಿ ಆಗಿಬಿಡ್ತೀನಿ ಅನ್ನುವಂಥ ವಿಶ್ವಾಸ ಅವರಲ್ಲಿತ್ತು. ಯಾವಾಗ BJP ಬಳ್ಳಾರಿನಲ್ಲಿ ಸೋಲ್ತು ನೋಡಿ, ಈಗ ಸ್ವಲ್ಪ ಎದೆಗುಂದಿದ ಹಾಗೆ ಕಾಣ್ತಾ ಇದ್ದಾರೆ. ನಿಜಕ್ಕೂ ಸದಾನಂದ ಗೌಡರಿಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ ಈ ಚುನಾವಣೆ ಮುಖಾಂತರ. ಸದಾ ಆನಂದವಾಗಿಯೇ ಕಾಣಿಸಿಕೊಳ್ಳುವ ಸದಾನಂದ ಗೌಡರ ಮುಖದಲ್ಲಿ ಮೊದಲ ಬಾರಿಗೆ ಚಿಂತೆಯ ಗೆರೆಗಳು ಬಿದ್ದಿವೆ. ಅದಕ್ಕೆ ಕಾರಣವಾಗಿರೋದು ವಿಧಾನ ಪರಿಷತ್ ಎಲೆಕ್ಷನ್. ಸಿಎಂ ಆದಾಗ ಶಾಸಕರಾಗೋದು ಏನು ಮಹಾ ಕಷ್ಟ ಅನ್ನುವಂತಿದ್ದ ಲೆಕ್ಕಾಚಾರ ಬಳ್ಳಾರಿ ಬೈ ಎಲೆಕ್ಷನ್ ಮುಗಿದ ಮೇಲೆ ಇದ್ದಕ್ಕಿದ್ದಂತೆ ಕಷ್ಟ ಅನ್ನುವಂತಾಗಿ ಬಿಟ್ಟಿದೆ. ಆನಂದ ವರ್ಸಸ್ ಸದಾನಂದ ಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದೆ. ಆನಂದ ವರ್ಸಸ್ ಸದಾನಂದ, ಎಸ್, ರಣರಂಗ ರೆಡಿಯಾಗಿದೆ. ಪರಿಷತ್ ಪಾರಾಯಣದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಸದ್ಯಕ್ಕೆ ದೇವರಿಗೆ ಬಿಟ್ಟ ವಿಚಾರ. ಅಫ್ಕೋರ್ಸ್ ಅದಕ್ಕೆ ಏನೋ ಸದಾನಂದ ಗೌಡರು ಬೆಳ್ಳಂಬೆಳಿಗ್ಗೆನೆ ದೇವರ ದರ್ಶನ ಪಡೆದರು. ಬೆಂಗಳೂರಿನ ಸಂಜಯ್ ನಗರದ ರಾಧಾಕೃಷ್ಣ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. महागणपति पूर्णानुग्रह पूर्ण प्रसाद द्वारा यजमानस्य राजकीय क्षेत्रेषु यशो लाभ प्राप्ति पूर्वक विजयलक्ष्मी फल प्राप्ति पूर्वक महागणपति पूर्ण रक्षाकार सिद्ध्यर्थम नीराजनं समर्पयामि. रक्षार्थावन्तु महागणपति पूर्णानुग्रह पूर्ण प्रसाद पूर्ण रक्षाकार द्वारा विजयलक्ष्मी फल प्राप्तिरस्तु. वयं यस्यापमत्तरनचमत्तः सर्वं लभते सर्वं जयते सर्वस्याप्ते सर्वस्यते सर्वमेवतेनाप्नोति इष्टार्थावन्तु महागणपति पूर्णानुग्रह पूर्ण प्रसाद पूर्ण रक्षाकार द्वारा विजयलक्ष्मी फल प्राप्तिरस्तु. ಇದಾದ ಮೇಲೆ ಗೌಡ್ರು ಒಂದಿಷ್ಟು ವಿಶ್ವಾಸದ ಮಾತನಾಡಿದ್ರು. ನಂಬಿಕೆಯ ರಾಜಕಾರಣಕ್ಕೆ ಈ ಪರಿಷತ್ ಎಲೆಕ್ಷನ್ ನಾಂದಿಯಾಗಲಿದೆ ಅಂದ್ರು. ಜೊತೆಯಲ್ಲೇ ಮುಖ್ಯಮಂತ್ರಿಯ ಅವಿರೋಧ ಆಯ್ಕೆಗೆ ಅವಕಾಶ ಕೊಡಿ ಅಂತ ಕಾಂಗ್ರೆಸ್ JDS ನಾಯಕರಿಗೆ ಮನವಿಯನ್ನು ಮಾಡಿದ್ರು. ನಾನು ಒಬ್ಬ ಅಭ್ಯರ್ಥಿಯಾಗಿ ನಾನು ನನ್ನ 225 ಸದಸ್ಯರು 224 + 1 225 ಜನರಲ್ಲಿ ಕೂಡ ಮತಯಾಚನೆ ಮಾಡ್ತೇನೆ ಸರ್. ಇದೊಂದು ನಂಬಿಕೆಯ ವಿಚಾರದಲ್ಲಿ ನಡೆಯುವಂಥ ಸಂಗತಿಗಳು. ನಾನು ಯಾವತ್ತೂ ಕೂಡ ಎಲ್ಲ ನನ್ನ ರಾಜಕೀಯ ಚಟುವಟಿಕೆಗಳನ್ನು ನಂಬಿಕೆ ಆಧಾರದಲ್ಲೇ ಮಾಡ್ತೇನೆ. ನನ್ನ ಶಾಸಕರ ಮೇಲೆ ನನಗೆ ವಿಶೇಷವಾದಂಥ ನಂಬಿಕೆ ಇದೆ. ನಿಜ, ಹಲವಾರು ವಿದ್ಯಮಾನಗಳು ಹಿಂದೆಲ್ಲ ನಡೆದಿರ್ಬೋದು, ಅದು ಬೇರೆಯವರ ಪಾಲಿಗೆ ನಡೆದಿರ್ಬೋದು, ಆದರೆ ನನ್ನ ಪಾಲಿಗೆ ನಂಬಿಕೆಯ ರಾಜಕಾರಣ ನಡೀತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಮತ್ತು ನಂಬಿಕೆಯ ಆಧಾರದಲ್ಲಿ ಒಂದು ಹೊಸ ರಾಜಕೀಯ ಅಧ್ಯಾಯ ಕೂಡ ಪ್ರಾರಂಭ ಆಗುತ್ತೆ ಅಂತ ಹೇಳುವಂಥ ನನಗೆ ವಿಶ್ವಾಸ. ಇದಾದ ಮೇಲೆ DVS ನೇರ ವಿಧಾನಸೌಧಕ್ಕೆ ಆಗಮಿಸಿದ್ರು. ಒಬ್ಬರೇ ಇರಲಿಲ್ಲ, ಜೊತೆಯಲ್ಲಿ ಮಾಜಿ CM BSY, ಈಶ್ವರಪ್ಪ, ಸುರೇಶ್ ಕುಮಾರ್, ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ ಸೇರಿದಂತೆ BJPಯ ಎಲ್ಲಾ ಸಚಿವರು ಮತ್ತು ಹಲವಾರು ಶಾಸಕರು ಜೊತೆಯಲ್ಲಿದ್ದರು. ಸದಾ ನಾಮಪತ್ರ ಸಲ್ಲಿಸಿದ ವೇಳೆ BJPಯ ಒಗ್ಗಟ್ಟಿನ ಪ್ರದರ್ಶನವಾಯಿತು. ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನದವರೆಗೂ ಕಾಂಗ್ರೆಸ್ ತನ್ನ ಅಭ್ಯರ್ಥಿ ಯಾರು ಅನ್ನೋದನ್ನ ಗುಟ್ಟಾಗಿಯೇ ಇಟ್ಟುಕೊಂಡಿತ್ತು. ಇಂದು ಬೆಳಿಗ್ಗೆ ಅಧಿಕೃತಗೊಳಿಸಿತು. ಅಖಾಡಕ್ಕೆ ಕಾಂಗ್ರೆಸ್ ಫೈನಲ್ ಆಗಿ ಕಳಿಸಿದ್ದು ಗದಗ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆನಂದ ಗಡ್ಡದೇವರ ಮಠ ಅವರನ್ನ. ಆನಂದ ಶಿರಹಟ್ಟಿಯ ಶಾಸಕ ಗಡ್ಡಯ್ಯ ರುದ್ದಯ್ಯ ಗಡ್ಡದೇವರ ಮಠ ಅವರ ಪುತ್ರ. ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ. ಆನಂದ್ ಜೊತೆ ಇಡೀ ಕಾಂಗ್ರೆಸ್ ನಿಂತಿದೆ. ಆನಂದ ಅವರಿಗೂ ತಮ್ಮ ಸ್ಪರ್ಧೆಯ ಬಿಸಿ ಸಿಎಂ ಕುರ್ಚಿಗೆ ಸಂಚಕಾರ ತರಲಿದೆ ಅನ್ನೋ ಮಹತ್ವವೂ ಗೊತ್ತಿದೆ.
ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಮೊದಲಿಗೆ ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಹಾಗೂ ಶಾಸಕರಿಗೂ ಎಲ್ಲರಿಗೂ ನಾನು ಧನ್ಯವಾದ ಹೇಳಬಯಸ್ತೇನೆ. ಗೆಲ್ಲುವ ವಿಶ್ವಾಸ ನಮ್ಮ ಮುಖಂಡರ ಅಭಿಪ್ರಾಯ ಹಾಗೂ ಅವರೆಲ್ಲ ಮಾರ್ಗದರ್ಶನದೊಳಗೆ ಹಾಗೂ ಎಲ್ಲ ಶಾಸಕರ ಮಾರ್ಗದರ್ಶನದಾಗ ನಾವು ಗೆಲ್ತೇವೆ ಅನ್ನೋ ವಿಶ್ವಾಸ ನನಗಿದೆ. ಇನ್ನು ಉಮೇದುವಾರಿಕೆ ಸಲ್ಲಿಸದಂತೆ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಯಡಿಯೂರಪ್ಪ ಅವರು ಮಾಡಿದ್ದ ಮನವಿಯನ್ನು ಬಹಿರಂಗಪಡಿಸಿದ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ರಾಮುಲು ಬಣದ ಬೆಂಬಲದಿಂದ ಸ್ಪರ್ಧೆ ಗೆಲ್ಲುವ ವಿಶ್ವಾಸದಲ್ಲಿದ್ದರು. ಜೆಡಿಎಸ್ ಜೊತೆ ಕೂಡ ಮಾತನಾಡುವುದಾಗಿ ತಿಳಿಸಿದ್ರು. ನಮಗೆ ವಿಶ್ವಾಸ ಇದೆ. ಈಗಾಗಲೇ ವಿರೋಧ ಪಕ್ಷಗಳು, ನಮ್ಮ ಜೊತೆಯಲ್ಲಿ ವಿರೋಧ ಪಕ್ಷಗಳಾಗಿರ್ತಕ್ಕಂಥ ಜನತಾದಳದವರು ಮತ್ತು ಪಕ್ಷೇತರರು ಕೂಡ 5 ಜನ ಪಕ್ಷೇತರರು ಮತ್ತು ಶ್ರೀರಾಮುಲು ಅವರ ಬಣ ಏನು ಈಗಾಗಲೇ ಅವರು 22 ಸದಸ್ಯರು ನನ್ನ ಜೊತೆಯಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗೆ ಮತವನ್ನ ಹಾಕ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕಂತೂ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಾಮುಖಿಯಾಗಿ ನಿಂತಿವೆ. ಗೌಡ್ರು ಸೋತ್ರೆ ಸರ್ಕಾರ ಬಿದ್ದೋಗುತ್ತಾ? ನೋ ಚಾನ್ಸ್. ಗೌಡ್ರು ಸೋತ್ರು ಸರ್ಕಾರಕ್ಕೆ ಅಪಾಯವಿಲ್ಲ. ಗೌಡ್ರು ಪರಿಷತ್ ಚುನಾವಣೆಯಲ್ಲಿ ಸೋತ್ರೆ ಇನ್ನೊಂದು ಚುನಾವಣೆ ನಡೆಯಬಹುದು, ಅಥವಾ ಸದಾನಂದ ಗೌಡ್ರು ರಾಜೀನಾಮೆ ಸಲ್ಲಿಸಬಹುದು. ಇವೆರಡರ ಮಧ್ಯೆ ಇನ್ನೂ ಒಂದು ಚಾನ್ಸ್ ಇದೆ, ಅದು ಸಿಎಂ ಬದಲಾಗುವುದು. ಆಗ ಯಡಿಯೂರಪ್ಪ ಅಖಾಡಕ್ಕಿಳಿದರೂ ಅಚ್ಚರಿಯಿಲ್ಲ. ಶೆಟ್ಟರ್ ಮತ್ತೊಮ್ಮೆ ಸಕ್ರಿಯರಾದರೂ ಆಗಬಹುದು. ಇನ್ನೊಂದು ರಾಜಕೀಯ ದೊಂಬರಾಟಕ್ಕೆ ಕರ್ನಾಟಕದ ಮತದಾರರು ಸಾಕ್ಷಿಯಾಗಬಹುದು. ಬಟ್ ಒಂದಂತೂ ಪಕ್ಕ, ಸರ್ಕಾರ ಬೀಳೋದಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ನಾವು ಗೆದ್ದೇ ಗೆಲ್ತೀವಿ, ನೋ ಪ್ರಾಬ್ಲಮ್ ಅಂತಿದೆ ಬಿಜೆಪಿ. ಆದರೆ ಗೆಲ್ಲೋದಷ್ಟು ಸುಲಭ ಅಲ್ಲ, ನಾವು ನಿಮಗೆ ಸಡ್ಡು ಹೊಡಿತೀವಿ ಅಂತ ನಿಂತಿದ್ದಾರೆ ಕಾಂಗ್ರೆಸ್ನವರು. ಅಂದರೆ ಮುಖ್ಯಮಂತ್ರಿಯನ್ನು ಸೋಲಿಸಲಿಕ್ಕೆ ಎಲ್ಲ ಕಾರ್ಯತಂತ್ರಗಳು ಸಿದ್ಧ ಆಗಿಬಿಟ್ಟಿದೆ. ಹಾಗಾದರೆ ಬಿಜೆಪಿಯ ಕಾರ್ಯತಂತ್ರ ಏನು, ಕಾಂಗ್ರೆಸ್ನ ಕಾರ್ಯತಂತ್ರ ಏನು, ಈ ಕಾರ್ಯತಂತ್ರ ಯಾವ್ಯಾವ ಸ್ಟೇಜಲ್ಲಿದೆ ಬನ್ನಿ ನೋಡೋಣ. ಕಾಂಗ್ರೆಸ್, ಜೆಡಿಎಸ್, ಶ್ರೀರಾಮುಲು ವರ್ಸಸ್ ಬಿಜೆಪಿ. ತ್ರಿಮೂರ್ತಿಗಳ ಎದುರು ಬಿಜೆಪಿ ಏಕಾಂಗಿ ಹೋರಾಟ. ಪಣಕ್ಕಿರೋದು ಮುಖ್ಯಮಂತ್ರಿ ಹುದ್ದೆಯ ಪ್ರತಿಷ್ಠೆ ಮತ್ತು ಬಿಜೆಪಿ ಗೌರವ. ಸದ್ಯದ ವಿಧಾನ ಪರಿಷತ್ ಚುನಾವಣೆಯನ್ನ ಬಣ್ಣಿಸೋಕೆ ಈ 3 ವಾಕ್ಯ ಸಾಕು. ಸದಾನಂದ ಗೌಡ್ರು ಸಿಎಂ ಆಗಿ ಮುಂದುವರಿಯಬೇಕು ಅಂದ್ರೆ ಅವರು ವಿಧಾನಸಭೆ ಅಥವಾ ವಿಧಾನ ಪರಿಷತ್ನ ಸದಸ್ಯರಾಗಲೇಬೇಕು. ಅದಕ್ಕೆ 6 ತಿಂಗಳ ಗಡುವಿದೆ. ಆಗಸ್ಟ್ 3ರಂದು ಸಿಎಂ ಆದ ಸದಾನಂದ ಗೌಡ್ರು ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗದೆ ಹೋದರೆ ಫೆಬ್ರವರಿ 2ನೇ ತಾರೀಕು ಸದಾನಂದ ಗೌಡರಿಗೆ ಸಿಎಂ ಕುರ್ಚಿಯ ಸುಖ ಕೊನೆಯಾಗುತ್ತೆ. ಸದಾನಂದ ಗೌಡ್ರು ರಾಜೀನಾಮೆ ಕೊಡಬೇಕಾಗುತ್ತೆ. ಹೀಗಾಗಿಯೇ ಇದು ಬಿಜೆಪಿ ಪಾಲಿಗೆ ಪ್ರತಿಷ್ಠೆಯ ಪ್ರಶ್ನೆ. ಬಳ್ಳಾರಿಯಲ್ಲಿ ಸೋತಿದ್ದು ಬಿಜೆಪಿಗೆ ಕಂಟಕವಾಗುತ್ತಿದೆ. ಬಳ್ಳಾರಿಯಲ್ಲಿ ಗೆದ್ದ ರಾಮುಲು ಸರ್ಕಾರವನ್ನು ಬೀಳಿಸುವುದಿಲ್ಲ ಎನ್ನುತ್ತಿದ್ದರೂ ತೆರೆಮರೆಯೇರಲಿ ಚದುರಂಗ ಶುರುವಿಟ್ಟಿದ್ದಾರೆ. ತಮ್ಮ ಜೊತೆ 22 ಶಾಸಕರಿದ್ದು ಕಾಂಗ್ರೆಸ್, ಜೆಡಿಎಸ್ ಒಮ್ಮತದ ಅಭ್ಯರ್ಥಿಗೆ ಪರಿಷತ್ ಚುನಾವಣೆಯಲ್ಲಿ ತಮ್ಮ ಮತ ಎನ್ನುತ್ತಿದ್ದಾರೆ. ಸದ್ಯಕ್ಕೆ ವಿಧಾನಸಭೆಯಲ್ಲಿ ಬಿಜೆಪಿ ಶಕ್ತಿ ವರ್ತೂರು ಪ್ರಕಾಶ್ ಅವರನ್ನು ಸೇರಿಸಿ 120 ಇದೆ. ಕಾಂಗ್ರೆಸ್ನಲ್ಲಿರೋದು 71 ಶಾಸಕರು, ಜೆಡಿಎಸ್ನಲ್ಲಿ 26 ಶಾಸಕರಿದ್ದರೆ ಶ್ರೀರಾಮುಲು ಸೇರಿ 6 ಮಂದಿ ಪಕ್ಷೇತರರಿದ್ದಾರೆ. ಸ್ಪೀಕರ್ ಅವರ ನಿರ್ಣಾಯಕ ಮತ ಬಿಜೆಪಿಯದ್ದು ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಒಟ್ಟು 224 ಶಾಸಕರಲ್ಲಿ ಸದಾನಂದ ಗೌಡ ಗೆಲ್ಲೋಕೆ ಅರ್ಧಕ್ಕಿಂತಲೂ ಹೆಚ್ಚು ಮತಗಳ ಅಗತ್ಯವಿದೆ. ಸದಾನಂದ ಗೌಡರು ಗೆಲ್ಲೋಕೆ 113 ಶಾಸಕರ ಬೆಂಬಲ ಬೇಕೇ ಬೇಕು. ಆದರೆ ಜೆಡಿಎಸ್, ಕಾಂಗ್ರೆಸ್ ಒಂದಾಗಿವೆ. ರಾಮುಲು ಬೆಂಬಲವೂ ಇವರಿಗಿದೆ. ಕಾಂಗ್ರೆಸ್ನ 71, ಜೆಡಿಎಸ್ನ 26 ಮತ್ತು ರಾಮುಲು ಬೆಂಬಲಿತ 22 ಶಾಸಕರು ಒಟ್ಟಾದರೆ ಒಟ್ಟು 119 ಆಗುತ್ತೆ.
ಈ ಲೆಕ್ಕಾಚಾರದಲ್ಲಿ ಪಕ್ಷೇತರ ಶಾಸಕರಿಲ್ಲ. ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಅಭ್ಯರ್ಥಿ ಆನಂದ್ ಗಡ್ಡದೇವರ ಮತ ಅವರಿಗೆ ಓಟು ಹಾಕಿದರೆ ಬಿಜೆಪಿ ಪ್ರತಿಷ್ಠೆ ಮಣ್ಣು ಪಾಲಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಅಲ್ಲಿಗೆ ಸದಾನಂದ ಗೌಡ ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯತೆಗೆ ಸಿಲುಕುತ್ತಾರೆ. ಅಲ್ಲಿಗೆ ಹೊಸ ಪೊಲಿಟಿಕಲ್ ಗೇಮ್ ಶುರುವಾಗೋದು ಗ್ಯಾರಂಟಿ. ಹೀಗಾಗಿ ಬಿಜೆಪಿ ಮುಂದೆ ಹೆಚ್ಚಿನ ಆಯ್ಕೆಗಳಿಲ್ಲ. ಅದು ಪಕ್ಷದ ಶಾಸಕರಿಗೆ ವಿಪ್ ಜಾರಿ ಮಾಡಬಹುದು. ವಿಪ್ ಉಲ್ಲಂಘಿಸಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುತ್ತೆ. ಕ್ರಮ ಕೈಗೊಳ್ಳಬಹುದಾದರೂ ಸದಾನಂದ ಗೌಡರು ಸೋತಾಗಿರುತ್ತೆ. ಮಣ್ಣು ಪಾಲಾಗೋದು ಯಾರು, ಗೆಲುವು ಯಾರದು ಅನ್ನೋದನ್ನು ನಿರ್ಧರಿಸೋದು ಎಲ್ಲ ಪಕ್ಷಗಳ ತಂತ್ರಗಾರಿಕೆ ಮೇಲೆ ನಿಂತಿದೆ. ಸದ್ಯಕ್ಕಂತೂ ಸಿಎಂ ಕುರ್ಚಿ ಅಲುಗಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಹಾಗಾದರೆ ಗೌಡ್ರನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ ಯಾವ್ಯಾವ ತಂತ್ರಗಾರಿಕೆಯನ್ನು ಹೆಣೆದಿದೆ ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ.